ದೇಶದಲ್ಲಿ ಮತ್ತೆ ಲಾಕ್ಡೌನ್ ಭೀತಿ, ಪೆಟ್ರೋಲ್ ಗ್ಯಾಸ್ ಖಾಲಿ, ಕೊರೋನಾದ ದಿನಗಳ ಬಗ್ಗೆ ಮೋದಿ ಎಚ್ಚರಿಕೆ. ಅಂದು ಮಾರ್ಚ್ನಲ್ಲೇ ಸುಳಿವು ನೀಡಿದ್ರು ಮೋದಿ, ಈಗಲೂ ಸುಳಿವು ನೀಡ್ತಿದ್ದಾರ ಲಾಕ್ಡೌನ್ ಬಗ್ಗೆ. ನಮಸ್ಕಾರ ವೀಕ್ಷಕರೇ. ಮಾರ್ಚ್ ತಿಂಗಳು ಬಂತಂದ್ರೆ ಸಾಕು ಭಾರತೀಯರೆಲ್ಲರಿಗೂ ಎಲ್ಲಿಲ್ಲದ ಆತಂಕ ಶುರುವಾಗ್ಬಿಡತ್ತೆ. ಯಾಕಂದ್ರೆ 2020 ಇದೇ ಮಾರ್ಚ್ ತಿಂಗಳಲ್ಲಿ ನಮಗೆಲ್ಲರಿಗೂ ಹೊಸದಾಗಿದ್ದ ಕೊರೋನಾ ಎಂಬ ಮಹಾಮಾರಿ ದೇಶವನ್ನ ಒಕ್ಕರಿಸಿತ್ತು. ಅದೇ ತಿಂಗಳಲ್ಲಿ ಪ್ರಧಾನಿ ಮೋದಿಜಿ ಟಿವಿ ಮೇಲೆ ಬಂದು ದೇಶವನ್ನ ಸಂಪೂರ್ಣವಾಗಿ ಲಾಕ್ಡೌನ್ ಮಾಡಿದ್ದ ಆ ಕರಾಳ ದಿನಗಳನ್ನು ಯಾರೂ ಮರೆಯೋದಕ್ಕೆ ಸಾಧ್ಯವಿಲ್ಲ. ಇದೀಗ 2026ರ ಹೊತ್ತಲ್ಲಿ ಇತಿಹಾಸ ಮತ್ತೆ ಮರುಕಳಿಸ್ತಾ ಇದೆಯಾ ಎನ್ನುವ ಭಾರಿ ದೊಡ್ಡ ಆತಂಕ ಜನಸಾಮಾನ್ಯರಲ್ಲಿ ಶುರುವಾಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧದ ಎಫೆಕ್ಟ್ ಈಗ ನೇರವಾಗಿ ಭಾರತದ ಮೇಲೆ ಬಿದ್ದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ದೇಶವನ್ನ ಉದ್ದೇಶಿಸಿ ಮಾತನಾಡ್ತಾ, ದೇಶದಲ್ಲಿ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯವಾಗಿದೆ. ನಾವು ಕೊರೋನಾ ಕಾಲದಲ್ಲಿ ಎದುರಿಸಿದಂತಹ ಭೀಕರ ಸವಾಲುಗಳು ಮತ್ತೆ ನಮ್ಮ ಮುಂದೆ ಬಂದಿವೆ ಅಂತ ಹೇಳಿದ್ದಾರೆ. ಜೊತೆಗೆ ಬೆಲೆ ಏರಿಕೆ ಫಿಕ್ಸ್ ಎನ್ನುವ ಸ್ಪಷ್ಟ ಸುಳಿವು ನೀಡಿದ್ದಾರೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಈಗಾಗಲೇ ಪೆಟ್ರೋಲ್ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ಗಳು ರಾರಾಜಿಸ್ತಾ ಇದ್ದಾವೆ. ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿದ್ರೆ ವಾರಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ಬಂದಿದೆ. ಜನರ ತಲೆಯಲ್ಲಿ ಈಗ ಓಡಾಡ್ತಾ ಇರೋದು ಒಂದೇ ಪ್ರಶ್ನೆ: ಮೋದಿಯವರು ಪರೋಕ್ಷವಾಗಿ ಜನರಿಗೆ ಮತ್ತೆ ಲಾಕ್ಡೌನ್ ಮೈಂಡ್ ಸೆಟ್ ಮಾಡ್ತಾ ಇದ್ದಾರಾ? ಕೊರೋನಾ ಸಂದರ್ಭದಲ್ಲಿ ಹಂತ ಹಂತವಾಗಿ ಲಾಕ್ಡೌನ್ ಮಾಡಿದ್ದು ಹೇಗೆ? ಈಗ ಪೆಟ್ರೋಲ್, ಗ್ಯಾಸ್ ಸಿಗದೆ ಇದ್ರೆ ದೇಶದ ಪರಿಸ್ಥಿತಿ ಏನಾಗಬಹುದು? ಸರ್ಕಾರ ನಿಜಕ್ಕೂ ಮತ್ತೊಂದು ಲಾಕ್ಡೌನ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆಯಾ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಡಾಕ್ಯುಮೆಂಟರಿ ವಿಡಿಯೋದಲ್ಲಿ ಕೊರೋನಾ ಇತಿಹಾಸ, ಇಂದಿನ ಇಂಧನ ಬಿಕ್ಕಟ್ಟು ಮತ್ತು ಮೋದಿಯವರ ಹೇಳಿಕೆಯ ಹಿಂದಿನ ಅಸಲಿ ವಾಸ್ತವದ ಪ್ರತಿಯೊಂದು ಎಳೆಯನ್ನ ಬಿಚ್ಚಿಡ್ತೀವಿ. ಈ ಮಾಹಿತಿ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪಲೇಬೇಕು, ಯಾಕಂತಂದ್ರೆ ಅಷ್ಟು ಇಂಪಾರ್ಟೆಂಟ್ ಆಗಿದೆ. ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ವೀಕ್ಷಕರೇ, ನಿಮಗೇನನ್ಸುತ್ತೆ? ಮೋದಿಜಿಯವರು ಕೊರೋನಾ ಕಾಲದ ಉದಾಹರಣೆ ಕೊಟ್ಟಿದ್ದು ಜನರ ಮನಸ್ಸಲ್ಲಿ ವಿನಾಕಾರಣ ಭಯ ಹುಟ್ಟಿಸುವಂತಾಯ್ತಾ? ನಿಮ್ಮ ಊರುಗಳಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಪೂರೈಕೆಯ ಪರಿಸ್ಥಿತಿ ಈಗ ಹೇಗಿದೆ? ಇಂಧನ ಉಳಿಸೋದಕ್ಕೆ ಭಾನುವಾರದಂದು ಕಾರ್, ಬೈಕ್ ಓಡಿಸೋದನ್ನು ಬ್ಯಾನ್ ಮಾಡುವ ಐಡಿಯಾ ಭಾರತಕ್ಕೆ ಸರಿಯಾಗಿದೆಯಾ? ಅಥವಾ ಈ ವೀಕೆಂಡ್ ಲಾಕ್ಡೌನ್ ಅಂತ ಮಾಡ್ತಾ ಇದ್ರಲ್ಲ, ಈ ದೊಡ್ಡ ದೊಡ್ಡ ನಗರಗಳನ್ನು ವೀಕೆಂಡ್ ಲಾಕ್ಡೌನ್ ಮಾಡಬೇಕು. ಯಾಕಂತಂದ್ರೆ ಇಲ್ಲಿ ಈ ವಾಯು ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ. ಈ ನಗರಗಳಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗಿರೋದ್ರಿಂದಾಗಿ ಈ ಹಳ್ಳಿಗಳಿಗೂ ಕೂಡ, ಈ ಹಳ್ಳಿಗಳ ವಾತಾವರಣವೂ ಕೂಡ ಹಾಳಾಗಿ ಹೋಗ್ತಾ ಇದೆ. ಈ ಪ್ಲಾನ್ ನಿಮಗೂ ಕೂಡ ಸರಿ ಅನ್ಸತ್ತಾ? ನಿಮ್ಮ ಊರಿನೊಂದಿಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕೊರೋನಾ ಲಾಕ್ಡೌನ್ ಮತ್ತು ಇಂದಿನ ಇಂಧನ ಬಿಕ್ಕಟ್ಟಿನ ನಡುವಿನ ಅಸಲಿ ಸತ್ಯವನ್ನ ಬಿಚ್ಚಿಡುವ ಈ ಕಂಪ್ಲೀಟ್ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ವೀಕ್ಷಕರ, ಇಂದಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಒಮ್ಮೆ 2020ರ ಆ ದಿನಗಳಿಗೆ ಹೋಗಲೇಬೇಕು. ಭಾರತದಲ್ಲಿ ಕೊರೋನಾ ಶುರುವಾಗಿದ್ದು ಮತ್ತು ಮೋದಿ ಸರ್ಕಾರ ಹಂತ ಹಂತವಾಗಿ ದೇಶವನ್ನು ಲಾಕ್ಡೌನ್ ಮಾಡಿದ್ದು ಹೇಗೆ ಅಂತ ನೆನಪಿಸ್ಕೊಳ್ಬೇಕು. 2020 ಜನವರಿ ಅಂತ್ಯದಲ್ಲಿ ಭಾರತದಲ್ಲಿ ಮೊದಲ ಕೊರೋನಾ ಕೇಸ್ ಪತ್ತೆಯಾಗುತ್ತೆ. ಮಾರ್ಚ್ ತಿಂಗಳು ಶುರುವಾಗ್ತಾ ಇದ್ದಂತೆ ಜಗತ್ತಿನಾದ್ಯಂತ ಪರಿಸ್ಥಿತಿ ಕೈಮೀರಿ ಹೋಗುತ್ತೆ. ಆರ್ಥಿಕತೆ ಕುಸಿಯೋದಕ್ಕೆ ಶುರುವಾಗುತ್ತೆ. ಆಗ ಮಾರ್ಚ್ 19, 2020ರಂದು ರಾತ್ರಿ 8 ಗಂಟೆಗೆ ಟಿವಿಯಲ್ಲಿ ಕಾಣಿಸಿಕೊಂಡ ಪ್ರಧಾನಿ ಮೋದಿಯವರು ಮಾರ್ಚ್ 22 ಭಾನುವಾರ ಇಡೀ ದೇಶಕ್ಕೆ 14 ಗಂಟೆಗಳ ಕಾಲ ಜನತಾ ಕರ್ಫ್ಯೂ ಆಚರಿಸುವುದಕ್ಕೆ ಕರೆ ನೀಡಿದರು. ಇದು ಜನರನ್ನ ಮಾನಸಿಕವಾಗಿ ಸಿದ್ಧಗೊಳಿಸುವುದಕ್ಕೆ ಮೊದಲ ಹೆಜ್ಜೆಯಾಗಿತ್ತು. ಜನತಾ ಕರ್ಫ್ಯೂ ಯಶಸ್ವಿಯಾದ ಕೇವಲ 2 ದಿನಗಳ ನಂತರ, ಅಂದರೆ ಮಾರ್ಚ್ 24ರ ರಾತ್ರಿ ಮತ್ತೆ ಟಿವಿ ಮೇಲೆ ಬಂದ ಪ್ರಧಾನಿ ಮಾರ್ಚ್ 25ರಿಂದ ಸತತ 21 ದಿನಗಳ ಕಾಲ ಇಡೀ ದೇಶವನ್ನ ಸಂಪೂರ್ಣ ಲಾಕ್ಡೌನ್ ಮಾಡುವುದಾಗಿ ಘೋಷಿಸಿದ್ರು. ಅದೊಂದು ಘೋಷಣೆ ಇಡೀ ದೇಶದ ಚಿತ್ರಣವನ್ನೇ ಬದಲಾಯಿಸಿಬಿಡ್ತು. ರೈಲುಗಳು, ವಿಮಾನಗಳು, ಬಸ್ಗಳು ನಿಂತಲ್ಲೇ ನಿಂತವು. ಕೋಟ್ಯಾಂತರ ಜನರು ರಾತ್ರೋರಾತ್ರಿ ಕೆಲಸ ಕಳೆದುಕೊಂಡು ತಮ್ಮ ಊರುಗಳತ್ತ 100 ಕಿಲೋಮೀಟರ್ ನಡೆದುಕೊಂಡು ಹೋದ ಆ ಭೀಕರ ದೃಶ್ಯಗಳು ಇಂದಿಗೂ ಕಣ್ಣ ಮುಂದೆ ಬಂದಿವೆ. ಆ ಲಾಕ್ಡೌನ್ ಏಪ್ರಿಲ್, ಮೇ, ಜೂನ್ ತಿಂಗಳವರೆಗೂ ಹಂತ ಹಂತವಾಗಿ ವಿಸ್ತರಣೆಯಾಗ್ತಾ ಹೋಯಿತು. ಜನರಿಗೆ ಅಗತ್ಯ ವಸ್ತುಗಳು ಸಿಗದೆ ಫ್ಯಾಕ್ಟರಿಗಳು ಮುಚ್ಚಿ ದೇಶದ ಆರ್ಥಿಕತೆ ಪಾತಾಳಕ್ಕೆ ಕುಸಿದಿತ್ತು. ಈಗ 2026ರ ಪ್ರಸ್ತುತ ಪರಿಸ್ಥಿತಿಗೆ ಬರೋಣ. ಇಂದು ನಮ್ಮ ಕಣ್ಣಿಗೆ ಕಾಣುವಂತಹ ಯಾವುದೇ ವೈರಸ್ ಇಲ್ಲ, ಆದರೆ ಯುದ್ಧ ಎನ್ನುವ ಆರ್ಥಿಕ ಮಹಾಮಾರಿ ಜಗತ್ತನ್ನು ಆವರಿಸಿದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಸಂಘರ್ಷದಿಂದಾಗಿ ವಿಶ್ವದ 20% ಕಚ್ಚಾ ತೈಲ ಪೂರೈಕೆಯಾಗುವ
ಹಾರ್ಮುಜ್ ಜಲಸಂಧಿ ಬ್ಲಾಕ್ ಆಗಿದೆ. ಭಾರತವು ತನ್ನ ಇಂಧನ ಅಗತ್ಯಗಳಿಗಾಗಿ 80%ಕ್ಕೂ ಹೆಚ್ಚು ಆಮದಿನ ಮೇಲೆ ಅವಲಂಬಿತವಾಗಿದೆ. ಅಲ್ಲಿ ಸಮುದ್ರ ಮಾರ್ಗ ಬಂದ್ ಆಗಿದ್ರಿಂದ ಭಾರತಕ್ಕೆ ಬರಬೇಕಿದ್ದ ತೈಲ ಮತ್ತು LPG ಗ್ಯಾಸ್ ಹಡಗುಗಳು ನಡು ಸಮುದ್ರದಲ್ಲೇ ನಿಂತೋಗಿವೆ. ಇದರ ನೇರ ಎಫೆಕ್ಟ್ ಕರ್ನಾಟಕ ಸೇರಿದಂತೆ ಇಡೀ ದೇಶದ ಮೇಲೆ ಬಿದ್ದಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಈಗಾಗಲೇ ಪೆಟ್ರೋಲ್ ಡೀಸೆಲ್ ಸಿಗ್ತಾಗಿಲ್ಲ. ಜನ ಆತಂಕಗೊಂಡು ತಮ್ಮ ವಾಹನಗಳಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸ್ತಾಗಿದ್ದಾರೆ. ಇದರಿಂದ ಪೆಟ್ರೋಲ್ ಬಂಕ್ಗಳು ಅಕ್ಷರಶಃ ಖಾಲಿಯಾಗಿ ನೋ ಸ್ಟಾಕ್ ಬೋರ್ಡ್ಗಳು ಹಾಕ್ತಿದ್ದಾವೆ. ಇನ್ನು ಅಡುಗೆ ಗ್ಯಾಸ್ ಕಥೆಯಂತೂ ಕೇಳೋದು ಬೇಡ. ಸಿಲಿಂಡರ್ ಕೊರತೆ ರಾಜ್ಯಾದ್ಯಂತ ಜನಸಾಮಾನ್ಯರನ್ನ ಹೈರಾಣು ಮಾಡಿ ಹಾಕಿದೆ. ವೀಕ್ಷಕರೇ, ಇಂತಹ ಬಿಕ್ಕಟ್ಟಿನ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಸಭೆಯ ಭಾಷಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ನಾವು ಕೊರೋನಾ ಕಾಲದಲ್ಲಿ ಎದುರಿಸಿದಂತಹ ಭೀಕರ ಸವಾಲುಗಳು ಮತ್ತು ಪೂರೈಕೆ ಸರಪಳಿಯ ಸಮಸ್ಯೆಗಳು ಮತ್ತೆ ನಮ್ಮ ಮುಂದೆ ಇವೆ ಅಂತ ಹೇಳಿದ್ದಾರೆ. ಮೋದಿಯವರ ಬಾಯಲ್ಲಿ ಕೊರೋನಾ ಎಂಬ ಪದ ಕೇಳಿದ್ದೇ ತಡ ಜನರಲ್ಲೂ ಮತ್ತೆ ಲಾಕ್ಡೌನ್ ಫಿಕ್ಸ್ ಅಂತ ಗಾಬರಿಯಾಗಿದ್ದಾರೆ. ಆದರೆ ವೀಕ್ಷಕರೇ, ಇಲ್ಲಿ ನಾವು ನಿಮ್ಮೆಲ್ಲರ ಆತಂಕವನ್ನ ಗೌರವಿಸ್ತಾನೆ ವಾಸ್ತವದ ನೆಲೆಯಲ್ಲಿ ನಿಂತು ಒಂದು ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕು. ಸತ್ಯಾಂಶ ಏನಂತಂದ್ರೆ, ಮೋದಿಯವರು ಹೇಳಿದ್ದು ಚೈನ್ ಸಪ್ಲೈ ಅರ್ಥಾತ್ ಪೂರೈಕೆ ವ್ಯತ್ಯಯದ ಬಗ್ಗೆ ಹೊರತು 2020 ತರಹದ ಸ್ಪೆಸಿಫಿಕ್ ಲಾಕ್ಡೌನ್ ಬಗ್ಗೆ ಅಲ್ಲ. ಕೊರೋನಾ ಸಮಯದಲ್ಲಿ ಜನರನ್ನ ಮನೆಯೊಳಗೆ ಕೂರಿಸಿದ್ದು ಒಂದು ರೋಗ ಇನ್ನೊಬ್ಬರಿಗೆ ಹರಡಬಾರದು ಅಂತ ಎನ್ನುವಂತಹ ಕಾರಣಕ್ಕೆ ಮಾತ್ರ, ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಬಾರದು ಅನ್ನುವಂತಹ ಕಾರಣಕ್ಕಾಗಿ. ಆದರೆ ಇಂದಿನ ಬಿಕ್ಕಟ್ಟು ಒಂದು ಆರ್ಥಿಕ ಮತ್ತು ಇಂಧನ ಬಿಕ್ಕಟ್ಟಾಗಿದೆ. ಇಂಧನ ಖಾಲಿಯಾಯಿತು ಅಂತ ಸರ್ಕಾರ ಏನೋ ಬಲವಂತವಾಗಿ ಜನರನ್ನ ಮನೆಯೊಳಗೆ ಲಾಕ್ ಮಾಡೋದಿಲ್ಲ. ಹಾಗಾದ್ರೆ ಏನು ಮಾಡುತ್ತೆ? ಇಲ್ಲಿ ನಾವು ಇಂಧನ ರೇಷನಿಂಗ್ ಅನ್ನ ಎದುರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಅಂದರೆ ಈ ಸರ್ಕಾರ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು? ಲಾಕ್ಡೌನ್ ಪರಿಸ್ಥಿತಿ ಅಂತಂದ್ರೇನು? ಲಾಕ್ಡೌನ್ ಅಂತಂದ್ರೇನು? ಈಗ ಕೋವಿಡ್ ಟೈಮಲ್ಲಿ ಆಗಿತ್ತಲ್ಲ, ಆ ಥರ ಆಗೋದಿಲ್ಲ. ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ಮತ್ತು ಸ್ಟ್ರಿಕ್ಟ್ ಆ್ಯಕ್ಷನ್ ನಿಯಮಗಳನ್ನು ಮಾಡ್ತಾರೆ. ಏನಂತಂದರೆ, ಮೊದಲನೆಯದು ವರ್ಕ್ ಫ್ರಮ್ ಹೋಮ್. IT ಮತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ತಮ್ಮ ಉದ್ಯೋಗಿಗಳಿಗೆ ಕಡ್ಡಾಯವಾಗಿ ಮನೆಯಿಂದಲೇ ಕೆಲಸ ಮಾಡೋದಕ್ಕೆ ಸರ್ಕಾರ ಸೂಚಿಸಬಹುದು. ಇದು ಪೆಟ್ರೋಲ್ ಉಳಿಸುವಂತಹ ತಂತ್ರವಾಗಿದೆ. 2, ಸಾರಿಗೆ ಕಡಿತ. ಬಸ್ಸು ಮತ್ತು ರೈಲು ಹಾಗೂ ವಿಮಾನಗಳ ಸಂಚಾರವನ್ನು ಕಡಿಮೆ ಮಾಡಬಹುದು. ಬಸ್ ಸೇವೆಯಲ್ಲಿ ಒಂಚೂರು 10 ಬಸ್ ಹೋಗ್ತಾ ಇತ್ತ, ಒಂದು 3-4 ಬಸ್ಸನ್ನು ಕಳುಹಿಸಬಹುದು. ಎಲ್ಲೂ ಜನ ಓಡಾಡಬಾರ್ದು. ಸೊ ಇದು ಕೂಡ ಒಂದು ಪೆಟ್ರೋಲ್ ಡೀಸೆಲ್ ಉಳಿಸುವಂತಹ ತಂತ್ರ. ಇನ್ನು ಪೆಟ್ರೋಲ್ ಲಿಮಿಟ್. ಒಬ್ಬ ವ್ಯಕ್ತಿಗೆ ದಿನಕ್ಕೆ ಕೇವಲ 2 ಲೀಟರೋ ಅಥವಾ 3 ಲೀಟರ್ ಪೆಟ್ರೋಲ್ ಮಾತ್ರ ಅಂತ ನಿಯಮ ಜಾರಿಗೆ ತರಬಹುದು. ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಇನ್ನು ಭಾನುವಾರದ ನಿರ್ಬಂಧ. ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಸಲಹೆ ನೀಡಿರುವಂತೆ ಭಾನುವಾರದಂದು ಖಾಸಗಿ ಕಾರುಗಳ ಬಳಕೆಯನ್ನು ನಿಷೇಧಿಸುವ ನಿಯಮವನ್ನು ತರಬಹುದು. ಇಲ್ಲ ಅಂತಂದರೆ ಸ್ಯಾಟರ್ಡೆ ಸಂಡೇ ವೀಕೆಂಡ್ ಲಾಕ್ಡೌನ್ ಮಾಡ್ತಾ ಇದ್ರಲ್ಲ, ವೀಕೆಂಡ್ ಲಾಕ್ಡೌನ್ ಮಾಡಿ ಆರಾಮಾಗಿ ಮನೇಲಿ ಇರಿ. ಯಾಕೆ ಸುಮ್ಮನೆ ಹೊರಗಡೆ ಓಡಾಡ್ತೀರಾ? ಅದರಿಂದ ಒಂದು ಜನರ ಖರ್ಚು ಉಳಿಯುತ್ತೆ. 2ನೇದು ಪೆಟ್ರೋಲ್ ಡೀಸೆಲ್ ಖರ್ಚು ಕೂಡ ಉಳಿಯುತ್ತೆ. ಇನ್ನೊಂದು ಮಹತ್ವದ್ದಾಗಿದ್ದೇನಂತಂದರೆ, ಈ ವೀಕೆಂಡ್ ಲಾಕ್ಡೌನ್ ಒಂದು 2 ವರ್ಷ ಮಾಡಿದ್ರೆ ಅಟ್ಲೀಸ್ಟ್ ಏನೇ ಆಗಲಿ ಒಂದು ಸ್ವಲ್ಪ ವಾತಾವರಣ ಆದರೂ ಶುದ್ಧವಾಗುತ್ತೆ. ವಾಯು ಮಾಲಿನ್ಯ ಏನೆಲ್ಲ ಆಗ್ತಾ ಇದೆಯಲ್ಲ, ಈ ಮಾಲಿನ್ಯಗಳು ಒಂಚೂರು ಈಸಿ ಆಗುತ್ತೆ, ಒಂದು ಸ್ವಲ್ಪ ಸುಧಾರಣೆ ಆಗುತ್ತೆ ವಾತಾವರಣ. ಇದು ನನ್ನ ಒಂದು ಪರ್ಸ್ನಲ್ ಪರ್ಸೆಪ್ಷನ್ನು, ಗೊತ್ತಿಲ್ಲ. ಇದನ್ನೇ ಜನರು ತಾವಾಗಿಯೇ ಲಾಕ್ಡೌನ್ ಅನ್ನುವಂತಹ ವ್ಯಾಖ್ಯಾನಗಳನ್ನು ಮಾಡ್ತಾಗಿದ್ದಾರೆ. ವಾಸ್ತವದಲ್ಲಿ ಇದು ಇಂಧನ ಉಳಿಸುವ ಸಿಸ್ಟಮ್ಯಾಟಿಕ್ ಸ್ಲೋ ಡೌನ್ ಆಗತ್ತೇ ಹೊರತು ಪೊಲೀಸರು ಲಾಠಿ ಹಿಡಿದುಕೊಂಡು ರಸ್ತೆಯಲ್ಲಿ ನಿಲ್ಲುವಂತಹ ಈ 2020 ಲಾಕ್ಡೌನ್ ಖಂಡಿತ ಆಗೋದಿಲ್ಲ. ಆದರೆ ಮೋದಿಜಿಯವರು ಹೇಳಿದ ಮಾತಲ್ಲಿ 100ಕ್ಕೆ 100ರಷ್ಟು ಸತ್ಯವಿರುವ ಒಂದು ವಿಚಾರ ಏನಂತಂದರೆ ಬೆಲೆ ಏರಿಕೆ. ಕಚ್ಚಾ ತೈಲದ ಬೆಲೆ ಜಾಗತಿಕ ಮಾರುಕಟ್ಟೆಯಲ್ಲಿ ಗಗನಕ್ಕೇರ್ತಾ ಇರೋದ್ರಿಂದ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಭಾರಿ ಏರಿಕೆಯಾಗುವುದು ಬಹುತೇಕ ಫಿಕ್ಸ್ ಆಗಿದೆ. ಪೆಟ್ರೋಲ್ ಬೆಲೆ ಏರಿಕೆಯಾದರೆ ತರಕಾರಿ, ದಿನಸಿ ಮತ್ತು ಪ್ರತಿಯೊಂದು ಅಗತ್ಯ ವಸ್ತುಗಳ ಸಾಗಾಣಿಕಾ ವೆಚ್ಚ ಹೆಚ್ಚಾಗುತ್ತೆ. ಇದರಿಂದ ಹಣದುಬ್ಬರ ಹೆಚ್ಚಾಗಿ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳೋದು ಖಚಿತ. ವಿದ್ಯುತ್ ಉತ್ಪಾದನೆಗೂ ಕಲ್ಲಿದ್ದಲು ಮತ್ತು ಅನಿಲ ಬೇಕಾಗಿರೋದ್ರಿಂದ ಕರೆಂಟ್ ಬಿಲ್ ಕೂಡ ಏರಿಕೆಯಾಗುವ ಲಕ್ಷಣಗಳು ದುಪ್ಪಟ್ಟಾಗಿದೆ. ಇನ್ನು ಸರ್ಕಾರದ ಪ್ಲಾನ್ ಏನಂತಂದರೆ, ಭಾರತ ಸರ್ಕಾರ ಈ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಸುಮ್ಮನೆ ಕೂತಿಲ್ಲ. ನಮ್ಮ ಬಳಿ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವರ್ಸ್ ಅಂದರೆ ಭೂಮಿಯ ಅಡಿಯಲ್ಲಿ ಸಂಗ್ರಹಿಸಲ್ಪಟ್ಟಿರುವ ಲಕ್ಷಾಂತರ ಬ್ಯಾರಲ್ ಎಮರ್ಜೆನ್ಸಿ ಕಚ್ಚಾ ತೈಲದ ಸಂಗ್ರಹ ಇದೆ. ಯುದ್ಧದ ಭೀತಿ ಹೆಚ್ಚಾದರೆ
ಆ ಎಮರ್ಜೆನ್ಸಿ ಸ್ಟಾಕ್ ಅನ್ನ ಬಳಸಿ ದೇಶದ ಆರ್ಥಿಕತೆಯನ್ನ ಕಾಪಾಡುವ ಪ್ಲಾನ್ ಅನ್ನ ಸರ್ಕಾರ ಮಾಡಿಕೊಂಡಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮೋದಿ ಅವರು ಕೊರೋನಾ ಕಾಲದ ಉದಾಹರಣೆ ಕೊಟ್ಟು ಅಂದಿನ ಆರ್ಥಿಕ ಸಂಕಷ್ಟದ ತೀವ್ರತೆಯನ್ನ ಜನರಿಗೆ ಅರ್ಥ ಮಾಡಿಸೋದಕ್ಕೆ ಅಷ್ಟೇ. ಅದನ್ನು ಕೇಳಿ ನೀವು ಮತ್ತೆ ಲಾಕ್ಡೌನ್ ಆಗತ್ತೆ ಅಂತ ಪ್ಯಾನಿಕ್ ಆಗಿ ಬಂಕ್ಗಳ ಮುಂದೆ ಕ್ಯೂ ನಿಂತು ಪೆಟ್ರೋಲ್ ಸ್ಟಾಕ್ ಮಾಡಿಕೊಳ್ಳುವ ಅಗತ್ಯ ಇಲ್ಲ. ಯುದ್ಧಗಳು ಯಾವತ್ತಿಗೂ ಶಾಶ್ವತವಲ್ಲ. ಜಾಗತಿಕ ರಾಜಕಾರಣದಲ್ಲಿ ಇಂದು ಕಿತ್ತಾಡಿಕೊಳ್ಳೋರು ನಾಳೆ ರಾಜಿ ಮಾಡಿಕೊಳ್ತಾರೆ. ನಮ್ಮ ದೇಶ ಇಂತಹ ಹಲವು ಬಿಕ್ಕಟ್ಟುಗಳನ್ನು ಎದುರಿಸಿ ಗೆದ್ದು ನಿಂತಿದೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಮೋದಿಜಿಯವರು ಕೊರೋನಾ ಕಾಲದ ಉದಾಹರಣೆ ಕೊಟ್ಟಿದ್ದು ಜನರ ಮನಸ್ಸಲ್ಲಿ ವಿನಾಕಾರಣ ಭಯ ಹುಟ್ಟಿಸುವಂತಾಯ್ತಾ? ನಿಮ್ಮ ಊರುಗಳಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಪೂರೈಕೆಯ ಪರಿಸ್ಥಿತಿ ಈಗ ಹೇಗಿದೆ? ಇಂಧನ ಉಳಿಸೋದಕ್ಕೆ ಭಾನುವಾರದಂದು ಕಾರ್, ಬೈಕ್ ಓಡಿಸೋದನ್ನು ಬ್ಯಾನ್ ಮಾಡುವ ಐಡಿಯಾ ಭಾರತಕ್ಕೆ ಸರಿಯಾಗಿದೆಯಾ? ಅಥವಾ ಈ ವೀಕೆಂಡ್ ಲಾಕ್ಡೌನ್ ಅಂತ ಮಾಡ್ತಾ ಇದ್ರಲ್ಲ, ಈ ದೊಡ್ಡ ದೊಡ್ಡ ನಗರಗಳನ್ನು ವೀಕೆಂಡ್ ಲಾಕ್ಡೌನ್ ಮಾಡಬೇಕು. ಯಾಕಂತಂದ್ರೆ ಇಲ್ಲಿ ಈ ವಾಯು ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ. ಈ ನಗರಗಳಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗಿರೋದ್ರಿಂದಾಗಿ ಈ ಹಳ್ಳಿಗಳಿಗೂ ಕೂಡ, ಈ ಹಳ್ಳಿಗಳ ವಾತಾವರಣನೂ ಕೂಡ ಹಾಳಾಗಿ ಹೋಗ್ತಾ ಇದೆ. ಈ ಪ್ಲಾನ್ ನಿಮಗೂ ಕೂಡ ಸರಿ ಅನ್ಸತ್ತಾ? ನಿಮ್ಮ ಊರಿನೊಂದಿಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕೊರೋನಾ ಲಾಕ್ಡೌನ್ ಮತ್ತು ಇಂದಿನ ಇಂಧನ ಬಿಕ್ಕಟ್ಟಿನ ನಡುವಿನ ಅಸಲಿ ಸತ್ಯವನ್ನ ಬಿಚ್ಚಿಡುವ ಈ ಕಂಪ್ಲೀಟ್ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.